ಸಮಾಜ ಸೇವೆಯಲ್ಲಿ ಜನಸಾಮಾನ್ಯರ ಮೆಚ್ಚುಗೆ ಪಾತ್ರರಾದ ಭಾರತ ರತ್ನ ಡಾ. ಬಿ.ಆರ್. ಅಂಬೇಡ್ಕರ್ ರಾಜ್ಯ, ರಾಷ್ಟ್ರ ಹಾಗೂ ಅಂತರರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಡಾ. ಎಂ. ಚಂದ್ರಶೇಖರ್ ಅವರ ಬೆಳ್ಳಿ ಮಹೋತ್ಸವ ಅಭಿನಂದನಾ ಸಮಾರಂಭವನ್ನು ಇದೇ ಜೂನ್ 17ರ ಬುಧವಾರದಂದು ಕೋಲಾರದ ಶ್ರೀ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಶ್ರೀನಿವಾಸಪುರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಗಳನ್ನು ಹಂಚಿಕೊಳ್ಳಲಾಯಿತು. ಸಹಸ್ರಾರು ಜನರ ಸಮ್ಮುಖದಲ್ಲಿ ಸಂಭ್ರಮದ ಆಚರಣೆ. ಜೂನ್ 17ರ ಬುಧವಾರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದ್ದು, ಜಿಲ್ಲಾ, ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲಾ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ. ಎಂ. ಚಂದ್ರಶೇಖರ್ ಅವರ ಸುದೀರ್ಘ ಸಮಾಜ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಸಮಾರಂಭವನ್ನು ಅತ್ಯಂತ ಸಂಭ್ರಮದಿಂದ ಆಯೋಜಿಸಲಾಗುತ್ತಿದೆ ಎಂದು ಸಂಘಟಕರು ತಿಳಿಸಿದರು. ಸಿದ್ಧತೆ ಮತ್ತು ಸಲಹೆಗಳ ಚರ್ಚೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಖ್ಯಾತ ಸಮಾಜ ಸೇವಕ ಡಾ. ವಿ. ಚಲಪತಿ, ರಾಜ್ಯ ಸಂಘಟನಾ ಸಂಚಾಲಕ ಮುನಿಕೃಷ್ಣಪ್ಪ ಹಾಗೂ ಮಹಿಳಾ ಸಂಚಾಲಕಿ ಕವಿತಾ ಅವರು ಮಾತನಾಡಿ, ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಕೈಗೊಳ್ಳಬೇಕಾದ ಸಿದ್ಧತೆಗಳು ಮತ್ತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಪ್ರಮುಖ ಸಲಹೆ ಸೂಚನೆಗಳನ್ನು ಹಂಚಿಕೊಂಡರು. ತಾಲೂಕಿನ ಹಾಗೂ ಜಿಲ್ಲೆಯ ಸಮಸ್ತ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು. ಈ ಸುದ್ದಿಗೋಷ್ಠಿಯಲ್ಲಿ ಬಂಗಾರಪೇಟೆ ತಾಲೂಕು ಸಂಚಾಲಕರು, ಶ್ರೀನಿವಾಸಪುರ ತಾಲೂಕು ಸಂಚಾಲಕ ರಮೇಶ್, ಮಹಿಳಾ ಸಂಚಾಲಕಿ ಕವಿತಾ ಹಾಗೂ ಪ್ರಮುಖ ಪದಾಧಿಕಾರಿಗಳಾದ ವೆಂಕಟೇಶ್, ವೆಂಕಟಚಲಪತಿ, ರಾಮಸ್ವಾಮಿ, ಶಿವರಾಮ್, ರಾಮಕೃಷ್ಣಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ನಾನು ಡಾಕ್ಟರ್ ವಿ. ಚಲಪತಿ ಅಂತ, ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಇದೇ ತಿಂಗಳ ತಾರೀಕು 17/6/2026ರಂದು ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ನಮ್ಮ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎಂ. ಚಂದ್ರಶೇಖರ್ ಅವರಿಗೆ ಸನ್ಮಾನ ಸಮಾರಂಭವನ್ನ ಆಯೋಜಿಸಿದ್ದೀವಿ. ಕಾರಣ ಏನಂದ್ರೆ 2002ರಲ್ಲಿ ಕೋಲಾರ ಜಿಲ್ಲೆಗೆ ಮೊದಲನೇದ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿಯನ್ನ ಡಾಕ್ಟರ್ ಚಂದ್ರಶೇಖರ್ ಅವರು ಪಡ್ಕೊಂಡಿದ್ದಾರೆ. ಆವತ್ತಿನಿಂದ 1972ರಲ್ಲಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಪ್ರಾರಂಭವಾದಾಗಿಂದ ಇಲ್ಲಿಯವರೆಗೂ ಅವರು ಅನೇಕ ದಲಿತರ ಏಳಿಗೆಗೆ ಹೋರಾಟಗಳನ್ನು ಮಾಡ್ತಾ ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ವಾಕ್ಯವಾದ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಏನಿದೆ ಅದನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದಂತ ಮಹನೀಯರು. ಅವರ ಒಂದು ಹೋರಾಟ ಮತ್ತು ದಲಿತ ಸಮುದಾಯಕ್ಕೆ ಅವರು ನೀಡಿರುವ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಸೇರಿ ಹಾಗೂ ಅದರ ಜೊತೆಗೆ ಆತ್ಮೀಯ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ರಾಜ್ಯ ಸಂಚಾಲಕರು, ಪೂಜ್ಯ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ. ಚಂದ್ರಶೇಖರ್ ಸರ್ ಅವರು 1972ರಲ್ಲಿ ದಲಿತ ಕ್ರಿಯಾ ಸಮಿತಿಯನ್ನ ಹುಟ್ಟಾಕ್ತಕ್ಕಂಥವರು. ಡಾಕ್ಟರ್ ಡಿ. ಎಂ. ತಿಮ್ಮರಾಯಪ್ಪ ದಲಿತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು. ಅವರ ಜೊತೆಯಲ್ಲಿ ಡಾಕ್ಟರ್ ಎಂ. ಚಂದ್ರಶೇಖರ್ ಸರ್ ಅವರು 72ರಲ್ಲೇ ದಲಿತ ಕ್ರಿಯಾ ಸಮಿತಿಯನ್ನು ಹುಟ್ಟಾಕಿ ಕರ್ನಾಟಕ ಅಲ್ಲದೆ ಆಂಧ್ರ, ತಮಿಳುನಾಡಿನಲ್ಲೂ ಕೂಡ ಅವರ ಸೇವೆ, ಸಮಾಜ ಸೇವೆ ಅಪಾರವಾಗಿದೆ. ಹಗಲು ಇರುಳು ಕೂಡ ದುಡಿದಿದ್ದಾರೆ ನಮ್ಮ ಸಮುದಾಯಕ್ಕಾಗಿ. ಅದಕ್ಕಾಗಿ ಅಂದಿನ 2002 ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರಿಗೆ ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಅವರ ಅವಾರ್ಡ್ ಕೊಟ್ಟಿದ್ದಾರೆ. ಆ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್. ಎಂ. ಕೃಷ್ಣ ಸಾಹೇಬರು, ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇಂಧನ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ರಂಗನಾಥ್ ಸಾಹೇಬರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಮೈಸೂರವರು, ಅಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕೋಲಾರ ಕೆ.ಎಚ್. ಮುನಿಯಪ್ಪ ಸಾಹೇಬರು ಅವರ ಸರದಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ವಿಧಾನಸೌಧದಲ್ಲಿ ಅವರಿಗೆ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಗೆ ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಅವರ ಅವಾರ್ಡ್ ಕೊಟ್ಟು 25 ವರ್ಷಗಳಾಗಿದೆ. ಅವರಿಗೆ ನಮ್ಮ ಚಂದ್ರಶೇಖರ್ ಸಾಹೇಬರಿಗೆ ಈ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಮಾಡ್ಬೇಕು ಸರ್, ಈ ಸವಿನೆನಪಿಗಂದಾಗ ಅವರಿಗೆ ಮನಸ್ಸಿರ್ಲಿಲ್ಲ. ಅವ್ರ ಮನಸ್ಸನ್ನ ಓಲೈಸಿ ಈ ಒಂದು ಕಾರ್ಯಕ್ರಮವನ್ನ
ಕೋಲಾರ ಜಿಲ್ಲೆಯ ಸಮಸ್ತ ದಲಿತ ಕ್ರಿಯಾ ಸಮಿತಿ ಬಂಧುಗಳು ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿ ತಾಲೂಕಿಂದ ಸಾವಿರ ಜನಕ್ಕೂ ಹೆಚ್ಚು ಸದಸ್ಯರು ಬರ್ತಾ ಇದ್ದಾರೆ. ನಮ್ಮ ಶ್ರೀನಿವಾಸಪುರದ ರಮೇಶ್ ಅವರು ಬೈಕೊತ್ತೂರು ಅವರು ತಾಲೂಕು ದಲಿತ ಕ್ರಿಯಾ ಸಮಿತಿ ಸಂಚಾಲಕರಾಗಿದ್ದಾರೆ. ಆಗಿನ ಅನಿತಾ ಮೇಡಮ್ ಅವರು, ಕವಿತಾ ಮೇಡಮ್ ಅವರು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ. ನನ್ನ ಹೆಸರು ಕವಿತಾ ಆದಿರಾಜಪಲ್ಲಿ. ನಾನು ಮಹಿಳಾ ಒಕ್ಕೂಟ ಅಧ್ಯಕ್ಷರಾಗಿದ್ದೀನಿ. ಭಾರತ ರತ್ನ ಅಂಬೇಡ್ಕರ್ ಪ್ರಶಸ್ತಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎಂ ಚಂದ್ರಶೇಖರ್ ಅವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಏಪ್ರಿಲ್ 14ರಂದು 25 ವರ್ಷಗಳ ಆಡಳಿತ ಮಾಡಿದ್ದಾರೆ. ಅವರು ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದ ಪುರಸ್ಕೃತರು. 1968ರಲ್ಲಿ ದಲಿತ ಚಳವಳಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರು. ಸಮಾಜ ದಲಿತ ಮುಕ್ತಿತರ ಎಲ್ಲ ಜನಾಂಗಗಳ ಸೇವೆ ಮತ್ತು ರಾಷ್ಟ್ರದ ಸರ್ವ ಸಮತೋಲನ ಅಭಿವೃದ್ಧಿ ಶ್ರಮಿಸಿದ್ದಾರೆ. ದಿನಾಂಕ 17/6/2026 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಕೋಲಾರ ಸಿಟಿ ಚೆನ್ನೈ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಇದ್ದಾರೆ. ಅವರ ನೇತೃತ್ವದಲ್ಲಿ ಇಲ್ಲಿಂದ ಕೂಡ 1000ಕ್ಕೂ ಹೆಚ್ಚು ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ತಾವು ಕೂಡ ಈ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ತಾವು ಕೂಡ ಬಂದಿದ್ದೀರಿ. ಅದಲ್ಲದೆ ನಮ್ಮ ಚಂದ್ರಶೇಖರ್ ಸಾಹೇಬರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಮತ್ತು ಕೋಲಾರ ಮಧ್ಯದಲ್ಲಿ ಬರುತ್ತೆ ಅಂಚಾಳ ಗೇಟ್ ಅಂತೇಳಿ. ಅಲ್ಲಿ 1ರಿಂದ 10ನೇ ತರಗತಿ 1000 ಮಕ್ಕಳಿಗೆ ಉಚಿತ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕುವೆಂಪು PU ಕಾಲೇಜು, ಡಿಗ್ರಿ ಕಾಲೇಜು, ಡಾಕ್ಟರ್ MCS ಲಾ ಕಾಲೇಜು, ನರ್ಸಿಂಗ್ ಕಾಲೇಜುಗಳು, B ಫಾರ್ಮಾ, D ಫಾರ್ಮಾ, ಇನ್ನು ಇತರೆ ಸಂಸ್ಥೆಗಳನ್ನು ಹುಟ್ಟಾಕಿ ಫೀಸ್ ಕಡಿಮೆ. ನಮ್ಮ ಶ್ರೀನಿವಾಸಪುರದ ಸಮಸ್ತ ಬಂಧುಗಳು ಇದನ್ನು ಉಪಯೋಗಿಸ್ಕೋಬೇಕು. ಇದೊಂದು ಸುವರ್ಣ ಅವಕಾಶ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 2026 ಜೂನ್ 17ನೇ ತಾರೀಕು ಚೆನ್ನೈ ರಂಗಮಂದಿರದಲ್ಲಿ ಅದ್ಭುತವಾದ ವಿಜೃಂಭಣೆಯಿಂದ ಬೆಳ್ಳಿ ಮಹೋತ್ಸವ ಅಭಿನಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ತಾವು ಕೂಡ ಬನ್ನಿ. ಶ್ರೀನಿವಾಸಪುರ